ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಸ್ಟಮರ್ ಕೇರ್ ಪೋಸ್ಟಿಗೆ ನಡೀತಾ ಇರೋಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಇದು ಆ್ಯಕ್ಚುಲಿ ಬಂದು ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋ ಕಡೆ ಬಂದರೆ, ಇದು ಬಂದು ಅಫಿಷಿಯಲ್ ವೆಬ್ಸೈಟ್ ಆದಂಥ Naukri.com ಪೋಸ್ಟ್ ಆಗಿರೋವಂಥದ್ದು. ಇದನ್ನು ಸ್ಟಾಕಿಡ್ ಕಂಪ್ನಿಯವರು ಹೈಯರಿಂಗ್ ನಡೆಸ್ತಾ ಇರೋದು. ಪೋಸ್ಟ್ ಮಾಡಿರೋರು ಆ ಕಂಪ್ನಿಯವರೇ ಆಗಿರ್ತಾರೆ. ಇದು ಆ್ಯಕ್ಚುಲಿ ಬಂದು ಬ್ಲಿಂಕಿಟ್ ಕಂಪ್ನಿಗೆ ನೀವು ವರ್ಕ್ ಮಾಡ್ತೀರಾ. ಬ್ಲಿಂಕಿಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಜಸ್ಟ್ 10 ಮಿನಿಟ್ಸಲ್ಲಿ ಡೆಲಿವರ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಬುಕ್ ಮಾಡಿರ್ತಾರೆ. ಅದು ರಿಗಾರ್ಡಿಂಗ್ ಕ್ವೆರೀಸ್ ಇರುತ್ತೆ ಅಥವಾ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ನೀವು ಕಾಲ್, ಇಮೇಲ್ ಅಥವಾ ಚಾಟ್ ಮುಖಾಂತರ ರೀಸಾಲ್ವ್ ಮಾಡೋದು ನಿಮ್ಮ ವರ್ಕ್ ಆಗಿರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡಬೇಕಾಗಿರೋದು ಏನಂದರೆ, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಇದೆ. ಇಲ್ಲಿ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಸೊ ನೀವು ಫ್ರೆಷರ್ಸ್ ಆಗಿದ್ದೀರಾ, ನಿಮ್ಗೆ ಇದರಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಇಲ್ಲಿ 2 lakh to 2.5 lakh ಪರ್ ಆ್ಯನಮ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಅರೌಂಡ್ ನಿಮಗೆ 17,000 to 20,000 ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಬೋನಸ್ಗಳಿರುತ್ತೆ. ಅದನ್ನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತಾರೆ. ನಾನು ಹೇಗೆ ಬೋನಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನಾನು ಇದಕ್ಕೆ ಅಪ್ಲೈ ಮಾಡಿದಾಗ ನನಗೆ ಇಂಟರ್ವ್ಯೂ ಕಾಲ್ ಬಂದಿತ್ತು. ಅದರಲ್ಲಿ ನನಗೆ ಅವ್ರು ಕೊಟ್ಟಂಥ ಇನ್ಫಾರ್ಮೇಷನ್ ಮೇಲೆ ನಾನು ಓಕೆ, ಇದನ್ನು ನಿಮಗೂ ಕೂಡ ಶೇರ್ ಮಾಡ್ಬೋದು, ಒಳ್ಳೆ ಕಂಪ್ನಿ ಇದೆ ಅಂತ ನಾನು ನಿಮಗೆ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ, ಮನೆಯಿಂದನೇ ಮಾಡುವಂಥ ಕೆಲಸ ಆಗಿದೆ. ಇದು ಜಸ್ಟ್ 1 ವೀಕ್ ಆಗೋ ಅಷ್ಟೇ ಪೋಸ್ಟ್ ಆಗಿರೋದು. 100 ವೇಕೆನ್ಸೀಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಜಾಬ್ ಹೈಲೈಟ್ಸ್ ನೋಡಿದ್ರೆ ನೀವು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಲ್ಯಾಪ್ಟಾಪ್ ವಿತ್ ಮಿನಿಮಮ್ 8 GB ರ್ಯಾಮ್ ಆ್ಯಂಡ್ ವಿಂಡೋ 10 ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಮಾತಾಡೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು. ಬಿಕಾಸ್ ನೀವು ಕಸ್ಟಮರ್ ಹತ್ರ ಫೋನಲ್ಲಿ ಕಾನ್ವರ್ಸೇಷನ್ ಮಾಡಬೇಕಾಗಿರುತ್ತೆ. ಸೊ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತ ಕೇಳಿದ್ದಾರೆ. ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಅದು ಮಿನಿಮಮ್ 8 GB ರ್ಯಾಮ್ ಆಗಿರಬೇಕು, ಜೊತೆಗೆ ವಿಂಡೋ 10 ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಆ್ಯಪ್ಗಳನ್ನ ನಿಮಗೆ ಡೌನ್ಲೋಡ್ ಮಾಡಿಸ್ತಾರೆ. ಅದರಿಂದ ನೀವು ಈಸಿಯಾಗಿ ವರ್ಕ್ ಮಾಡ್ಬೋದು. ಅದು ಕೆಲಸದ ರಿಲೇಟೆಡ್ ಆ್ಯಪ್ಸ್ ಇರುತ್ತೆ. ಇವಾಗ ಗೂಗಲ್ ಮೀಟ್ ಆ ರೀತಿಯಾದಂಥ ಕೆಲವೊಂದು ಯಾವುದಾದ್ರು ವರ್ಕಿಂಗ್ ಆ್ಯಪ್ಸ್ನ ನಿಮಗೆ ಡೌನ್ಲೋಡ್ ಮಾಡಿಸ್ತಾರೆ. ಸೊ ಅದಕ್ಕೆ ನಿಮಗೆ 8 GB ರ್ಯಾಮು, ವಿಂಡೋ 10 ಇದ್ದರೆ ತುಂಬ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ ಅಂತ ನಿಮಗಿಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ನೀವು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ, ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ಆ್ಯಂಡ್ ರಿಸಾಲ್ವ್ ಇಶ್ಯೂಸ್ ವಿತ್ ಫೋನ್, ಚಾಟ್ ಆ್ಯಂಡ್ ಇಮೇಲ್ ಅಂತ ಹೇಳ್ತಾರೆ. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ನೀವು ಕಸ್ಟಮರ್ ಕ್ವೆರೀಸ್ಗಳನ್ನ ಆನ್ಸರ್ ಮಾಡಿ ಅವ್ರ ಪ್ರಾಬ್ಲಮ್ನ ರೀಸಾಲ್ವ್ ಮಾಡ್ತೀರಾ. ಯಾವುದರಲ್ಲಿ ಅಂದರೆ, ಕಾಲ್ ಮಾಡ್ಬೋದು ಅಥವಾ ಚಾಟ್ ಮಾಡ್ಬೋದು ಅಥವಾ ಇಮೇಲ್. ಈ ಮೂರಲ್ಲಿ ಯಾವ್ದಾರ ಒಂದು ಫಾರ್ಮ್ಗೆ ನಿಮ್ಮನ್ನು ಹಾಕ್ತಾರೆ. ಇವಾಗ ವಾಯ್ಸ್, ನಾನ್ ವಾಯ್ಸಸ್ ಪ್ರೋಸೆಸ್ಗೆ ಎರಡಕ್ಕೂ ಹೈಯರಿಂಗ್ ನಡೀತಾ ಇರೋದ್ರಿಂದ ನೀವು ವಾಯ್ಸ್ ಪ್ರೋಸೆಸ್ ತೊಗೊಂಡ್ರೆ ನಿಮಗೆ ಕಾಲ್ಗಿಂಗ್ ಕೊಡ್ತಾರೆ. ನಾನ್ ವಾಯ್ಸಸ್ ತೊಗೊಂಡ್ರೆ ನಿಮಗೆ ಚಾಟ್ ಮತ್ತು ಇಮೇಲಲ್ಲಿ ಯಾವ್ದಾದ್ರು ಒಂದನ್ನು ನಿಮಗೆ ಕೊಡ್ತಾರೆ. ಸೊ ಇಲ್ಲಿ ಮೂರರಲ್ಲಿ ಯಾವುದರಲ್ಲಾದರೂ ನೀವು ಕಸ್ಟಮರ್ ಸಪೋರ್ಟಾಗಿ ವರ್ಕ್ ಮಾಡ್ತೀರಾ. ಇನ್ನು ಥರ್ಡ್ ಪಾಯಿಂಟ್ ಬಂದರೆ, ನಾನು ನಿಮ್ಗೆ ಹೇಳಿರೋಗೆ ಸ್ಯಾಲ್ರಿ ರೇಂಜ್ ಬಂದು 17,000 to 20,000 CTC ಮಂತ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಇನ್ ಹ್ಯಾಂಡ್ 17,000 to 20,000 ಒಳಗೆ ಸಿಗುತ್ತೆ. ಅದು ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ, ನೀವು ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಕೊಡ್ತೀರಾ ಅದ್ರ ಮೇಲೆ ನಿಮಗೆ 17,000 to 20,000 ಒಳಗೆ ನಿಮಗೆ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಮ್ಯಾಥ್ಸ್ ಕೋರ್ಸ್ ನೋಡಿದ್ರೆ ನಿಮಗೆ ಕೀ ಸ್ಕಿಲ್ಸ್ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಕಸ್ಟಮರ್ ಸಪೋರ್ಟ್ ಆಗಿ ಅಥವಾ ಚಾಟ್ ಸಪೋರ್ಟಲ್ಲಿ, ಇಮೇಲಲ್ಲಿ ನೀವು ವರ್ಕ್ ಮಾಡಿದರೆ ನೀವು ಈ ಜಾಬ್ಗೆ ಈಸಿಯಾಗಿ ಅಪ್ಲೈ ಮಾಡಿ ಕೆಲಸ ತೊಗೊಬೋದು. ನಿಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಾಬ್ ಡೀಟೇಲ್ಸ್ ಬಗ್ಗೆ ನೋಡೋಕ್ಕೆ ಬಂದರೆ, ನಿಮ್ಮ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಅಂತ ನೋಡಿದ್ರೆ, ಆ್ಯಸ್ ಅ ಬ್ಲಿಂಕಿಟ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಯು ವಿಲ್ ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ಆ್ಯಂಡ್ ರಿಸಾಲ್ವ್ ಇಶ್ಯೂಸ್ ವಿತ್ ಫೋನ್, ಚಾಟ್
ಆ್ಯಂಡ್ ಇಮೇಲ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ನೀವು ಇಲ್ಲಿ ಬ್ಲಿಂಕಿಟಿಗೆ ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ಗೆ ಬ್ಲಿಂಕಿಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತೇ ಇರುತ್ತೆ. ಅದು ಆ್ಯಪನ್ನ ಹೇಗೆ ಯೂಸ್ ಮಾಡೋದು, ಆ್ಯಪಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅದರಲ್ಲಿ ಬಂದು ಗ್ರಾಸರೀಸು, ಮೇಕಪ್ ಐಟಮ್ಸು, ಆ ರೀತಿಯಾದಂಥ ಹೋಮ್ ರಿಲೇಟೆಡ್ ಮನೆಗೆ ಬೇಕಾಗಿರೋವಂಥ ಐಟಮ್ಸ್ಗಳೆಲ್ಲ ಸಿಗ್ತಾ ಇರುತ್ತೆ. ಜಸ್ಟ್ 10 ಮಿನಿಟ್ಸಲ್ಲಿ ನಿಮಗೆ ಹೋಮ್ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದ್ಸಲಿ ಪ್ರಾಡಕ್ಟ್ ಮಿಸ್ ಆಗಿರುತ್ತೆ ಅಥವಾ ಪ್ರಾಡಕ್ಟ್ ಚೆನ್ನಾಗಿರೋದಿಲ್ಲ, ಲೇಟ್ ಡೆಲಿವರಿ ಆಯಿತು, ರಿಸೀವ್ ಆಗಿಲ್ಲ, ಆ ರೀತಿ ಇದ್ದಂತಲ್ಲಿ ಅವರು ಏನಾರ ಕಂಪ್ಲೇಂಟ್ ರೇಸ್ ಮಾಡಿದ್ರು ಅಥವಾ ಅವ್ರಿಗೇನೋ ಗೊತ್ತಾಗ್ತಾ ಇಲ್ಲ ಹೇಗೆ ಆರ್ಡರ್ ಮಾಡೋದು ಅನ್ನೋ ಟೈಮಲ್ಲಿ ನಿಮಗೆ ಅವರು ಕಾಲ್, ಚಾಟ್ ಅಥವಾ ಇಮೇಲ್ ಮಾಡ್ತಾರೆ. ಆ ಟೈಮಲ್ಲಿ ನೀವು ಅವ್ರಿಗೆ ಕರೆಕ್ಟಾಗಿ ಗೈಡ್ ಮಾಡಬೇಕಾಗಿರುತ್ತೆ, ಹೇಗೆ ಆರ್ಡರ್ ಮಾಡೋದು ಅಥವಾ ಏನಕ್ಕೆ ಲೇಟ್ ಆಯಿತು, ಏನಕ್ಕೆ ನಿಮಗೆ ಇನ್ನೂ ಡೆಲಿವರಿ ಆಗಿಲ್ಲ ಅನ್ನೋದನ್ನ ನೀವು ಜಸ್ಟ್ ಅಲ್ಲಿ ಚೆಕ್ ಮಾಡಿ ಹೇಳೋದಿರುತ್ತೆ ನಿಮ್ಮ ಕೆಲಸ. ಅಷ್ಟೇ ಈಸಿ ಇರುತ್ತೆ, ತುಂಬ ಏನು ಕಷ್ಟ ಇರೋದಿಲ್ಲ. ತುಂಬ ಗಮನ ಇಟ್ಟು ಸ್ವಲ್ಪ ಟೈಮ್ ಕೊಟ್ಟರೆ ನೀವು ಬೇಗ ಕಲಿತು ಈ ಕೆಲಸನ ಮಾಡ್ಬೋದು. ಹಾಗೆ ಇಲ್ಲಿ ಏನಂದರೆ ಐಆರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಎಫೆಕ್ಟಿವ್ ಆರ್ಡರ್ ರಿಸಾಲ್ವರ್ ಆಗಿರಬೇಕು. ನಾನು ನಿಮಗೆ ಹೇಳಿದೆ ಅಲ್ವಾ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ನಮಗೆ ತುಂಬ ಮುಖ್ಯ ಆಗುತ್ತೆ. ಆರ್ಡರ್ ರಿಸಾಲ್ವ್ ಮಾಡೋ ಅಂಥ ಮೆಂಟ್ಯಾಲಿಟಿ ಇರಬೇಕು ಅಂತ ಇಲ್ಲಿ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಆಮೇಲೆ ಎಲಿಜಿಬಿಲಿಟಿ ಏನೇನು ಕೇಳ್ತಾ ಇದ್ದಾರೆ ಅಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ನ ಕೇಳ್ತಾ ಇದ್ದಾರೆ. ಕಸ್ಟಮರ್ ಕೇರ್ ಆಗಿ ನೀವು ವರ್ಕ್ ಮಾಡ್ತೀರಾ ಅಂದರೆ ನಿಮಗೆ ಮಾತಾಡೋದಕ್ಕೆ ತುಂಬ ಚೆನ್ನಾಗಿ ಬರಬೇಕಾಗಿರುತ್ತೆ. ಮಾತಾಡೋದಕ್ಕೆ ನನಗೆ ಭಯ ಅಥವಾ ತೊದಲಿಸ್ತೀನಿ ಈ ರೀತಿ ಎಲ್ಲ ಇದ್ದರೆ ನಿಮಗೆ ಮಾತಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಗೆ ಇಲ್ಲಿ ಮೊದಲನೇ ಪಾಯಿಂಟು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಗ್ರ್ಯಾಜುಯೇಟ್ಸ್ ಅಥವಾ ಅಂಡರ್ ಗ್ರ್ಯಾಜುಯೇಟ್ಸ್ ಇಬ್ಬರಲ್ಲಿ ಯಾರಾದರೂ ಓಕೆ ಅಂತ ಕೇಳಿದ್ದಾರೆ. ನೀವು ಸೆಕೆಂಡ್ PU ಮಾಡಿದ್ದೀನಿ, ನಾನು ಸೆಕೆಂಡ್ PU ಪಾಸ್ ಆಗಿದೆ ಅನ್ನೋರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಆಫೀಸ್ ವರ್ಕ್ ಇರೋದಿಲ್ಲ, ನೀವು ಕಂಪ್ಲೀಟ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು. ಹಾಗೆ ಇದು ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಬ್ರಿಗೂ ಕೂಡ ಆಪರ್ಚುನಿಟಿ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನಿಮಗಿಲ್ಲಿ ಲ್ಯಾಪ್ಟಾಪ್ ವಿತ್ ಮಿನಿಮಮ್ 8GB ರ್ಯಾಮ್ ಆ್ಯಂಡ್ ವಿಂಡೋ 10 ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಹತ್ರ ಸ್ವಂತ ಲ್ಯಾಪ್ಟಾಪ್ ಇರಬೇಕು, ಅದು 8GB ರ್ಯಾಮೇ ಇರಬೇಕು, ವಿಂಡೋ 10 ಆಗಿರಬೇಕು, ಅದು ಮ್ಯಾಂಡೇಟ್ರಿ, ಇದಿರಲೇಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಆನ್ ದ ಜಾಬ್ ಟ್ರೈನಿಂಗ್ ಅವ್ರು ನಿಮ್ಮನ್ನ ಚೆಕ್ ಮಾಡ್ತಾರೆ, ಇದು ಇರಲೇಬೇಕು ಅನ್ನೋದು ಹೇಳಿದ್ದಾರೆ. 6 days ವರ್ಕ್ ಆ್ಯಂಡ್ 1 ರೊಟೇಷ್ನಲ್ ವೀಕ್ ಆಫ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ನೀವು ವೀಕ್ಲಿ 6 days ಮಂಡೇ ಟು ಸ್ಯಾಟರ್ಡೇ ವರ್ಕ್ ಮಾಡ್ತೀರಾ, ರೊಟೇಷ್ನಲ್ ವೀಕ್ ಆಫ್ ಇರುತ್ತೆ. ಅಂದರೆ ಮಂತ್ಲಿ 4 ಸಂಡೇಸ್ ಬಂದರೆ ನೀವು ಅದರಲ್ಲಿ 2 ಸಂಡೇಸ್ ವರ್ಕ್ ಮಾಡಬೇಕಾಗಿರುತ್ತೆ. ಮಂಡೇ ಟು ಸ್ಯಾಟರ್ಡೇ ಮಧ್ಯದಲ್ಲಿ ನಿಮಗೆ ರಜಾ ಕೊಡ್ತಾರೆ ಅಂತ ಹೇಳ್ತಾರೆ. ಇದನ್ನು ನಿಮಗೆ ಇಂಟರ್ವ್ಯೂ ತೊಗೊಂಡಾಗ ಕ್ಲಾರಿಟಿಯಿಂದ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ರೀತಿ ಬರುತ್ತೆ, ಎಷ್ಟು ದಿನ ಬರುತ್ತೆ, ನಿಮ್ಮ ಹಾಲಿಡೇಸ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಅವ್ರು ನಿಮಗೆ ಕ್ಲಾರಿಟಿಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಅದಾದಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 9 hours ಆಫ್ ಶಿಫ್ಟ್ ಇರುತ್ತೆ. ಡ್ಯೂರಿಂಗ್ ವಿತ್ 8 hours ಆರ್ ಜಸ್ಟ್ ಅ ಮಿನಿಟ್, ಇಲ್ಲಿ ಓಕೆ, ಇಲ್ಲಿ 9 hours ಆಫ್ ಶಿಫ್ಟ್ ಇರುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಅದರಲ್ಲಿ ನೀವು 8 hours ವರ್ಕ್ ಮಾಡಬೇಕಾಗಿರುತ್ತೆ, 1 hours ನಿಮಗೆ ಬ್ರೇಕ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೈಲಿ 9 hours ವರ್ಕ್ ಮಾಡಬೇಕು, 8 hours ನೀವು ಆ್ಯಕ್ಚುಲಾಗಿ ವರ್ಕ್ ಮಾಡ್ತೀರಾ, 1 hour ನಿಮಗೆ ಬ್ರೇಕ್ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ವೈಫೈ ಇಸ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ, ನಿಮಗೆ ವೈಫೈ ಕನೆಕ್ಷನ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಬಂದರೂ 15,000 to 20,000 CTC ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋವಂಥದ್ದು ಏನಂದರೆ ಇಲ್ಲಿ ಲ್ಯಾಪ್ಟಾಪಲ್ಲಿ 8GB ರ್ಯಾಮ್ ಇರಬೇಕು ಮತ್ತು ವಿಂಡೋ 10 ಆಗಿರಬೇಕಂತ ಕೇಳಿದ್ದಾರೆ. ಅದಾದಮೇಲೆ ಇಲ್ಲಿ ವೈಫೈ ಕನೆಕ್ಷನ್ ಇರಲೇಬೇಕಂತ ಹೇಳಿದ್ದಾರೆ. ಇನ್ನು ಮೂರನೇ ಪಾಯಿಂಟ್ ಬಂದರೆ ಇಲ್ಲಿ ನೀವು 6 days ವರ್ಕ್ ಮಾಡಬೇಕು, 1 ರೊಟೇಷ್ನಲ್ ವೀಕ್ ಆಫ್ ಇರುತ್ತೆ, 9 hours ಶಿಫ್ಟಲ್ಲಿ 8 hours ವರ್ಕ್ ಮಾಡಲೇಬೇಕು, 1 hour ಬ್ರೇಕ್ ಇರುತ್ತೆ ಅಂತ ಹೇಳಿದ್ದಾರೆ. ಈ 3 ಪಾಯಿಂಟ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ನಿಮಗೆ ಈ 3 ಕೂಡ ಓಕೆ ಅಂದರೆ ಮಾತ್ರ ಇಲ್ಲಿ ಅಪ್ಲೈ ಮಾಡಿ, ಓಕೆನಾ. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ಯಾವ ರೀತಿಯಾದಂಥ ರೌಂಡ್ಗಳಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ HR ಎವ್ಯಾಲ್ಯೂಯೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟು HR ಕಾಲ್ ಮಾಡಿ ನಿಮಗೆ ಇಂಟರ್ವ್ಯೂ ತೊಗೊಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದರೆ ಆಪ್ರೇಷನ್ ಎವ್ಯಾಲ್ಯೂಯೇಟ್ ಅಂತ ಕೇಳಿದ್ದಾರೆ. ಅಂದರೆ ಅವ್ರದ್ದು ಕೆಲವೊಂದು ಕ್ವೆಶನ್ಸ್ ಥರ ಟೆಸ್ಟ್ಗಳನ್ನ ನಿಮಗೆ ಕೊಡ್ಬೋದು. ಆ ರೀತಿಯಾದಂಥ
ಇವ್ಯಾಲ್ಯೂಯೇಷನ್ನ ಮಾಡ್ತಾರೆ. ಆಮೇಲೆ L2 ಆಪ್ರೇಟಿಂಗ್ ಇವ್ಯಾಲ್ಯೂಯೇಟ್ ಅಂತ ಒಂದು ಥರ್ಡ್ ರೌಂಡ್ನ ಮಾಡ್ತಾರೆ. ಅದಾದಮೇಲೆ ನಿಮಗೆ ಆಂಬಿಷನ್ ಟೆಸ್ಟ್ನ ಮಾಡ್ತಾರೆ. ಆಂಬಿಷನ್ ಟೆಸ್ಟ್ ಹೇಗೆ ನಡೆಯುತ್ತೆ ಅಂತ ಅಂದರೆ ನಿಮಗೆ ಮುಂದೆ ನಿಮ್ಮ ಫ್ಯೂಚರ್ ಗೋಲ್ ಏನಿದೆ, ಇನ್ 2 ಇಯರ್ಸ್ ಆದಮೇಲೆ ನಿಮ್ಮನ್ನು ನೀವು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಈ ಕಂಪ್ನೀಲಿ ನೀವು 1 ಇಯರ್ ಆದಮೇಲೆ ಯಾವ ಪ್ಲೇಸಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ, ಈ ಕಂಪ್ನಿಗೆ ನೀವು ಏನು ಡೆಲಿಕೇಟ್ ಮಾಡಬೇಕು ಅಥವಾ ಏನು ಪ್ರೆಸೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಈ ರೀತಿಯಾದಂಥ ಕ್ವೆಶನ್ಸ್ನ ನಿಮಗೆ ಕೇಳ್ಬೋದು. ಯಾಕಂದರೆ ನೀವು ಈ ಕಂಪ್ನಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಹಾಗೆ ಆ ಕಂಪ್ನಿಗೆ ನೀವೆಷ್ಟು ಡೆಲಿಕೇಟೆಡ್ ಆಗಿ ವರ್ಕ್ ಮಾಡ್ತೀರಾ, ಎಷ್ಟು ಕಾನ್ಸಂಟ್ರೇಟಿಂದ ತುಂಬ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತೀರಾ ಅಂತ ತಿಳ್ಕೊಳೋದ್ರ ಬಗ್ಗೆ ಕೆಲವೊಂದು ಕ್ವೆಶನ್ಸ್ ಇರುತ್ತೆ. ಅದ್ರ ಜೊತೆಗೆ ಬೇರೆ ಕ್ವೆಶನ್ಸ್ನೂ ಕೂಡ ಕೇಳ್ಬೋದು. ಆಮೇಲೆ ಇಲ್ಲಿ ಕ್ಲೈಂಟ್ ಇವ್ಯಾಲ್ಯೂಯೇಟ್ ಅಂತ ಕೊಟ್ಟಿದ್ದಾರೆ. ಅದು ಅವ್ರು ನಿಮಗೆ HR ರೌಂಡ್ ನೀವೇನಾರ ಪಾಸ್ ಆದರೆ HR ರೌಂಡಲ್ಲೇ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಸೆಕೆಂಡ್ ರೌಂಡ್ ಯಾವ ಥರ ಇರ್ಬೋದು, ಅಲ್ಲಿ ಏನು ಕ್ವೆಶನ್ಸ್ನ ಕೇಳ್ಬೋದು ಅನ್ನೋದು ನಿಮಗೊಂದು ಪಾಯಿಂಟ್ನ ಹೇಳ್ತಾರೆ. ಯಾಕಂದರೆ ಎಲ್ಲರಿಗೂ ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಈ ರೀತಿಯಾದಂಥ ಇಂಟರ್ವ್ಯೂಗಳನ್ನ. ಇಲ್ಲಿ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ತಿರೋದ್ರಿಂದ ಅವರು ಒಂದು HR ರೌಂಡ್ ಒಂದು ಸಲ ಫಸ್ಟ್ ಕಾಲ್ ನಿಮಗೆ ಬಂದ ಮೇಲೆ ಅವ್ರು ನಿಮಗೆ ಸೆಕೆಂಡ್ ರೌಂಡ್ ಏನಿರುತ್ತೆ, ಆಮೇಲೆ ಥರ್ಡ್ ರೌಂಡ್ ಏನಿರುತ್ತೆ ಅನ್ನೋದನ್ನ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾ ಕ್ಲೂ ಕೊಡ್ತಾ ಹೋಗ್ತಾರೆ. ಅದ್ರ ಪ್ರಕಾರ ನೀವು ರೆಡಿ ಆಗ್ಬೋದು. ಹಾಗೆ ಇಲ್ಲಿ ರೋಲ್ಸ್ ನೋಡಿದ್ರೆ ನೀವು ವಾಯ್ಸ್ ಬ್ಲೆಂಡೆಡ್ ಅದರ್ಸ್ ಆಗಿ ವರ್ಕ್ ಮಾಡ್ತೀರಾ. ನಾನು ನಿಮ್ಗೆ ಹೇಳಿದಾಗೆ ವಾಯ್ಸ್ ಪ್ರೋಸೆಸ್ಸಲ್ಲಿ ನೀವು ವರ್ಕ್ ಮಾಡಿದರೆ ಕಾಲ್ಸ್ ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ಸ್ ಇರಲ್ಲ, ಇದು ಆಲ್ರೆಡಿ ಬರೀ ಇನ್ಕಮಿಂಗ್ ಕಾಲ್ಸ್ ಇರುತ್ತೆ. ಬ್ಲೆಂಡೆಡ್ ಆ್ಯಂಡ್ ಅದರ್ ಅಂದರೆ ನೀವು ಚಾಟ್ ಪ್ರೋಸೆಸ್ ಅಥವಾ ಇಮೇಲಲ್ಲಿ ವರ್ಕ್ ಮಾಡ್ತೀರಾ. ಇದು ಕಂಪ್ಲೀಟ್ಲಿ BPO ವರ್ಕ್ ಆಗಿರುತ್ತೆ. ಇದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂದರೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಗಿ ಬರುತ್ತೆ. ಇದು ಫುಲ್ ಟೈಮ್ ಪರ್ಮನೆಂಟ್ ವರ್ಕ್ ಆಗಿರುತ್ತೆ, ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಇಲ್ಲಿ ಇರೋದಿಲ್ಲ. ಹಾಗೆ ವಾಯ್ಸ್ ಬ್ಲೆಂಡೆಡ್. ಎಜುಕೇಷನ್ಸ್ ನೋಡಿದ್ರೆ ಇಲ್ಲಿ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ನೀವು ಸೆಕೆಂಡ್ PU ಆಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಕೀ ಸ್ಕಿಲ್ಸ್ ನೋಡಿದ್ರೆ ನಿಮಗೆ ಏನೇನು ಕೇಳಿದ್ದಾರೆ ಅಂದರೆ BPO ಕಸ್ಟಮರ್ ಸರ್ವಿಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದೊಂದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕೆಲವೊಂದು ಕೀ ಸ್ಕಿಲ್ಸ್ಗಳನ್ನ ಕೊಟ್ಟಿರ್ತಾರೆ. ಕಸ್ಟಮರ್ ಕೇರ್ ಆಗಿ ವರ್ಕ್ ಮಾಡಿರೋದು ಗೊತ್ತಿರಬೇಕು, ವಾಯ್ಸ್ ಪ್ರೊಸೆಸ್ಸಲ್ಲಿ ವರ್ಕ್ ಮಾಡಿರಬೇಕು ಅನ್ನೋದನ್ನೆಲ್ಲ ಕೇಳಿದ್ದಾರೆ. ಅದನ್ನೆಲ್ಲ ಬೇಕಾದ್ರೆ ನೀವು ಇಲ್ಲಿ ನೋಡ್ಕೊಬೋದು. ಇಲ್ಲಿ ಲಾಸ್ಟಾಗಿ ಅಬೌಟ್ ಕಂಪ್ನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ಸೇಲ್ಸ್ ಇರುತ್ತೆ, ಅವರೆಷ್ಟು ಕಂಟ್ರೀಸಲ್ಲಿದ್ದಾರೆ, ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಇಲ್ಲಿ ಓದ್ಕೊಂಡು ಆಮೇಲೆ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಓದ್ತಾ ಇಲ್ಲ, ನೀವು ಓದ್ಬಿಟ್ಟು ಅಪ್ಲೈ ಮಾಡಿ. ಆದಷ್ಟು ಇಲ್ಲಿ ನಾವು ಕೊಟ್ಟಿರೋ ಎಲ್ಲ ಪಾಯಿಂಟ್ಸ್ನು ಇನ್ನೊಂದು ಸಲ ಓದಿ ನಿಮಗೆ ಓಕೆ ನಾನು ಇದಕ್ಕೆ ಅಪ್ಲೈ ಮಾಡ್ಬೋದು ಅನಿಸಿದ್ರೆ ಮಾತ್ರ ಇಲ್ಲಿ ಅಪ್ಲೈ ಮಾಡಿ. ಯಾಕಂದರೆ ಬೇರೆಯವ್ರಿಗೆ ಸಿಗುವಂಥ ಅವಕಾಶನ ಕಿತ್ಕೊಳ್ಳೋದು ಸರಿ ಇರೋದಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ದಾಗೆ ಇಲ್ಲಿ 3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ. ಲ್ಯಾಪ್ಟಾಪ್ ಇರಬೇಕು, 8GB ರ್ಯಾಮ್ ಮತ್ತು ವಿಂಡೋ 10 ಇರಲೇಬೇಕಂತ ಕೇಳಿದ್ದಾರೆ. ಅದಾದಮೇಲೆ 6 ಡೇಸ್ ವರ್ಕ್ ಇರುತ್ತೆ, 1 ಡೇ ರೊಟೇಷ್ನಲ್ ಶಿಫ್ಟ್, ಮಂತ್ಲಿ 2 ಸಂಡೇಸ್ ನೀವು ವರ್ಕ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಇದು 9 hours ಶಿಫ್ಟ್, 8 hours ವರ್ಕ್ ಮಾಡಬೇಕು ಮತ್ತು ವೈಫೈ ಮ್ಯಾಂಡೇಟ್ರಿ. ಈ 3-4 ಪಾಯಿಂಟ್ ನಿಮ್ಗೆ ಓಕೆ ಇದ್ದರೆ ಇದನ್ನು ಇನ್ನೊಂದು ಸಲ ಓದ್ಕೊಂಡು ನೀವು ಅಪ್ಲೈನ ಮಾಡ್ಬೋದು. ಇಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ. ನಾನು ಇಲ್ಲಿ ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಅಪ್ಲೈಡ್ ಅಂತ ತೋರಿಸ್ತಾ ಇದೆ. ನೀವು ಫಸ್ಟ್ ಸಲ ಓಪನ್ ಮಾಡಿದಾಗ ಇಲ್ಲಿ ಬ್ಲೂ ಕಲರಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಇದರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇದೇ ರೀತಿಯಾದಂಥ ನೌಕರಿ ಪ್ಲ್ಯಾಟ್ಫಾರ್ಮ್ಗೆ ಡೈರೆಕ್ಟಾಗಿ ಕರ್ಕೊಂಬರುತ್ತೆ. ನೀವಾಗ ಇಲ್ಲಿರೋಂಥ ಡೀಟೇಲ್ಸ್ನ ಬೇಕಾದ್ರೆ ಇನ್ನೊಂದು ಸಲ ನೀಟಾಗಿ ಓದ್ಕೊಂಡು ಕಂಪ್ನಿ ಬಗ್ಗೆ ಕೂಡ ಓದ್ಕೊಂಡು ಅದಾದಮೇಲೆ ಇಲ್ಲಿ ಅಪ್ಲೈ ಅನ್ನೋ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರಿಂದ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಇರುತ್ತೆ. ಈ ವಿಡಿಯೋ ಇಷ್ಟೇ ಅಂತ ಹೇಳ್ತಾ ನಾನು ನಿಮಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.